ನಿನ್ನೆ ಬೆಳಗಾವಿಯಲ್ಲಿ ಸರ್ ಮೋದಿ ಅವ್ರನ್ನ ವಾಗ್ದಾಳಿ ಮಾಡಿಸಿದ್ದಾರೆ ಸರ್. 2 ನಾಲಿಗೆ ಇದೆ ಒಂದು. ಆಮೇಲೆ ಆ ಮಹಾಪ್ರಭು ವಿಚಾರದಲ್ಲಿ ಜನಸಾಮಾನ್ಯರು ಮಂಗಳ ಆಗ್ತಾ ಇದ್ದಾರೆ. ಆಮೇಲೆ ಭ್ರಷ್ಟಾಚಾರ ಜಾಸ್ತಿ ಆಗಿದೆ. ಅವ್ರಿಲ್ಲ ಅಂತ ಹೇಳ್ಕೊತಾರೆ, ಬಟ್ ಭ್ರಷ್ಟಾಚಾರ ಜಾಸ್ತಿ ಇದೆ ಅನ್ನೋದು. ನೋಡಿ, ಇವತ್ತು ಒಂದೇ ಒಂದು ಸಂಸ್ಥೆ, ಅದು ಸುಪ್ರೀಂ ಕೋರ್ಟ್, ಯಾವ ರೀತಿ UPA ಕಾಲದಲ್ಲಿ ಸುಪ್ರೀಂ ಕೋರ್ಟ್ ಹಿಡ್ಕೊಂಡು ಕೋಲ್ ಅಲೋಕೇಶನ್ ರದ್ದು ಮಾಡಿದವರು ಯಾರು? ಸುಪ್ರೀಂ ಕೋರ್ಟ್ನವರ BJP ಸರ್ಕಾರನ? ಸುಪ್ರೀಂ ಕೋರ್ಟ್ಗೆ ನಾವು ಹೇಳಿದ್ವಿ, ಇವರು ಯಾವುದೇ ಮಾನದಂಡವನ್ನು ಇಟ್ಕೊಳ್ಳಾರದೆ ತಮ್ಮ ಮನಸ್ಸಿಗೆ ಬಂದವ್ರಿಗೆ ಕೊಟ್ಟು ಅಲೋಕೇಶನ್ ಮಾಡಿದ್ದಾರೆ ಅಂತ. CAG ಹೇಳಿತ್ತು 2,86,000 ಕೋಟಿ ರೂಪಾಯಿ ಭ್ರಷ್ಟಾಚಾರ ಆಗಿದೆ ಅಂತ. CAG ನಮ್ಮಲ್ಲಿಂದ 2Gಯಲ್ಲಿ ಹಗರಣ ಆಗಿತ್ತು ಅಂತ CAG ಹೇಳಿದ್ದು. ನಮ್ಮಲ್ಲಿ ಯಾವುದ್ರ CAG ಹೇಳಿದೆ? ಪ್ರಕಾಶ್ ರಾಜ್ ಅಂತ ಅವ್ರಿಗೆ ಉತ್ತರ ಕೊಡೋದ್ರಲ್ಲೇ ಅರ್ಥ ಇಲ್ಲ. ಅವರೊಬ್ಬರು ಏನಂತಾರೆ, ಅಸಂತುಷ್ಟ ಜೀವಿ, ಸದಾ ಕಾಲಕ್ಕೂ ವಿಘ್ನ ಸಂತೋಷಿ. ಅವ್ರಿಗೇನು ಉತ್ತರ ಕೊಡೋದು? ಅವರಿಗೆ ನನಗೆ ಅರ್ಥ ಆಗದೇ ಇರೋ ರಾಜಶೇಖರನ್ ಗಾಣದ ಎಣ್ಣೆ ಬಿಸ್ನೆಸ್ ಮಾಡಿ ತಿಂಗಳಿಗೆ 5 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಅಂಥ ಸಂಗತಿ ಅಂತಂದ್ರೆ ಅವ್ರ ಹೇಳಿಕೆಗೆ ಯಾಕೆ ನಾವು ರಿಯಾಕ್ಷನ್ ಕೊಡಬೇಕು? ಅವ್ರದ್ದು ಏನಿದೆ? ಒಂದು ಸೀಟ್ ಇಲ್ಲ, 1% ವೋಟ್ ಇಲ್ಲ. ಅವರು ಈ ಕಮಲ್ ಹಾಸನ್ ಅಂತ ಅವ್ರಿಗೆ ಏನಿದೆ? ಇಲೆಕ್ಷನ್ ನಿಂತಾಗ ಅವ್ರ ಸ್ವಂತ ಸೀಟ್ ಗೆಲ್ಲಕ್ಕಾಗಿಲ್ಲ. ಏನು ಪರಿಸ್ಥಿತಿ ಆಗಿತ್ತು ಪ್ರಕಾಶ್ನ? ಅಂಥವ್ರಿಗೆ ಉತ್ತರ ಕೊಡಿದ್ರೆ ಭಾರತೀಯ ಜನತಾ ಪಾರ್ಟಿಗೆ ಇವತ್ತು ದೇಶದಲ್ಲಿ ಹೆಚ್ಚು ಕಡಿಮೆ 18 ರಾಜ್ಯಗಳಲ್ಲಿ ನಾವು ಅಧಿಕಾರದಲ್ಲಿದ್ದೀವಿ. ಇನ್ನೊಂದು ಹೇಳ್ತಾರೆ ಸರ್, ಸಂಸದರ ಆದರ್ಶ ಗ್ರಾಮದಲ್ಲಿ ಕೂಡ ಸಾಕಷ್ಟು ಏನಂತಂದರೆ ಅಭಿವೃದ್ಧಿ ಆಗಿಲ್ಲ. ಸಂಸದರ ಆದರ್ಶ ಗ್ರಾಮದ ಕಲ್ಪನೆಗಳೇ ಅವ್ರಿಗಿಲ್ಲ. ಸಂಸದರ ಆದರ್ಶ ಗ್ರಾಮ ಕೇವಲ ಅಭಿವೃದ್ಧಿ ಅಲ್ಲ, ಸಂಸದ ಅಭಿವೃದ್ಧಿ ಗ್ರಾಮ. ಉದಾಹರಣೆಗೆ ಇರುವ ಒಂದಿಷ್ಟು, ಯಾಕಂದ್ರೆ ಅದಕ್ಕೆ ಸ್ಪೆಷಲ್ ಫಂಡ್ ಯಾವುದೂ ಕೊಟ್ಟಿಲ್ಲ. ಆದರ್ಶ ಗ್ರಾಮ ಅಂತಂದರೆ ಏನು? ಇರೋ ಫಂಡ್ನಲ್ಲಿ ಸರಿಯಾಗಿ NREG ಇರ್ಬೋದು, MP ಫಂಡ್ ಇರ್ಬೋದು, MLA ಫಂಡ್ ಇರ್ಬೋದು, ಗ್ರಾಮ ಪಂಚಾಯತಿ ಕೇಂದ್ರದಿಂದ ನೇರವಾಗಿ ದುಡ್ಬೇಕು. ಇವನ್ನೆಲ್ಲವೂ ಸದುಪಯೋಗ ಮಾಡಿಕೊಂಡು ಕೆಲವೊಂದಿಷ್ಟು ಅಭಿವೃದ್ಧಿ ಜೊತೆಗೆ, ಉದಾಹರಣೆಗೆ ನಾವು ಇಡೀ ಗ್ರಾಮವನ್ನು ಸ್ವಚ್ಛಾಗಿಡ್ತೀವಿ ಅನ್ನೋಂಥ ಆಂದೋಲನ, ಅದಕ್ಕೆ ಸ್ವಯಂ ಪ್ರೇರಣೆಯಿಂದ ಕೆಲಸ ಮಾಡೋದು. ಅನೇಕ ಕಡೆ ಇವತ್ತು ಒಂದು ದುರಭ್ಯಾಸ ಅದ, ಕಟ್ಟಿ ಮೇಲೆ ಕೂತು ಉಗುಳ್ತಾರೆ, ಅದರಿಂದ ರೋಗಗಳು ಹರಡ್ತವೆ. ಇಡೀ ಊರಿನ ಜನ ನಾವು ಮಾಡೋದು ಆ ರೀತಿ ಮಾಡೋದಿಲ್ಲ ಅನ್ನುವಂಥ ಸಂಕಲ್ಪವನ್ನು ತಗೊಳ್ಳೋದು. ಲೈಸೆನ್ಸ್ ಇಲ್ಲದೆ ವೆಹಿಕಲ್ ಓಡಿಸೋದಿಲ್ಲ ಅನ್ನುವಂಥದ್ದು ಮಾಡೋದು. ಟ್ರ್ಯಾಕ್ಟರ್ಗಳಿರ್ತವೆ, 2 ವೀಲರ್ ಇರ್ತವೆ. ಈ ರೀತಿಯಾದಂಥ ಒಂದು ಒಳ್ಳೆಯ ಸ್ವಭಾವವನ್ನು ಬೆಳೆಸೋದು ಇದೆ. ಅದನ್ನು ಓದೇ ಇಲ್ಲ. ಆದರ್ಶ ಗ್ರಾಮ ಅಂತಂದರೆ ಬಿಲ್ಡಿಂಗ್ ಕಟ್ಟೋದು ಅಂತ ತಿಳ್ಕೊಂಡಾರೆ ಇವರು. ಎಷ್ಟು ಅವಶ್ಯ ಇದೆ ಅಷ್ಟು ಬಿಲ್ಡಿಂಗು, ರೋಡು ಇತ್ಯಾದಿ ಮಾಡೋದರ ಜೊತೆಗೆ ಜನರ ಒಂದು ಸ್ವಭಾವದಲ್ಲಿಯೂ ಆ ಊರಿನ ಜನರೇ ಸ್ವಯಂ ಪ್ರೇರಿತವಾಗಿ ಬದಲಾವಣೆಯಾಗಿ ತಮ್ಮ ಊರನ್ನು ಆದರ್ಶವಾಗಿ ಇಟ್ಕೋಬೇಕು. ಉದಾಹರಣೆಗೆ ಎಲ್ಲೋ ಇನ್ನೂ ವರದಕ್ಷಿಣೆ ಕಿರುಕುಳದ, ಜಾತಿಯ ಒಂದು ಭೇದ ಭಾವದ, ಅದನ್ನು ನಾವು ಊರಲ್ಲಿ ತೆಗೆದು ಹಾಕ್ತೀವಿ. ಇದು ಇದೆ ಆದರ್ಶ ಗ್ರಾಮದಲ್ಲಿ. ಅದರಲ್ಲಿ ಏನಿದೆ ಅನ್ನೋದು ಇವರು ನೋಡಿಲ್ಲ. ಇವರು ಆದರ್ಶ ಗ್ರಾಮ ಅಂತಂದ್ರೆ ಒಂದು 10 ಬಿಲ್ಡಿಂಗ್ ಕಟ್ಟಬೇಕು, ಒಂದು 4 ರಸ್ತೆ ಮಾಡಬೇಕು, ಇದು ಅಂದ್ಕೊಂಡಿದ್ದಾರೆ. ಈಗ ನಮ್ಮ ಕ್ಷೇತ್ರದಲ್ಲಿ ನಾವು ಮಾಡಿದ್ದೇವೆ CSR ಇತ್ಯಾದಿ, ಅದರ ಜೊತೆಗೆ ಇದನ್ನು ಮಾಡುವ ಪ್ರಯತ್ನ ಮಾಡಿದ್ವಿ ನಾವು.